ಸ್ವಾತಂತ್ರ್ಯ ವೀರ ವಿ. ದಾ. ಸಾವರ್ಕರ್ ಅವರ ನೆತ್ತರು ತವರೆ ಉತ್ತರಾರ್ಧ 3. ಆಚಾರ್ಯ ಪುತ್ರ ಎದ್ದು ನಿಂತ. ಕ್ಷಣಕಾಲ ಸುತ್ತಲೂ ನೋಟ ಹರಿಸಿದ. ಸಭೆಯ ಮನಸ್ಸನ್ನು ಅಳೆಯುತ್ತಿರುವನೋ ಎಂಬಂತೆ. ಆಮೇಲೆ ನಿರ್ಮಲ ಜಲಪ್ರವಾಹದಂತೆ ಮಾತು ಆರಂಭವಾಯಿತು. ಬಲಾತ್ಕಾರದಿಂದ ಮತಾಂತರಗೊಂಡವರನ್ನು ಶುದ್ಧಿಗೊಳಿಸಿ ಪುನಃ ಮಾತೃಧರ್ಮಕ್ಕೆ ಸೇರಿಸಿಕೊಳ್ಳಲು ಧರ್ಮಶಾಸ್ತ್ರ ಒಪ್ಪುತ್ತದೋ ಇಲ್ಲವೋ ಎಂಬುದನ್ನು ನಿರ್ಣಯಿಸಲು ಶ್ರೇಷ್ಠ ಧರ್ಮಶಾಸ್ತ್ರಜ್ಞರ ಜೊತೆಗೆ ನನಗೂ ಆಜ್ಞೆಯಾಗಿತ್ತು. ಅದರಂತೆ ಪೂರ್ತಿಯಾಗಿ ಆಲೋಚಿಸಿ ನಾವು ಸರ್ವರೂ ಒಪ್ಪಿರುವ ತೀರ್ಮಾನವನ್ನು ಸಮಿತಿಯ ಅನುಮತಿಯಂತೆ ಇಂದು ಮುಂದಿಡುತ್ತಿದ್ದೇನೆ. ಅಲ್ಲಿ ನಡೆದ ಚರ್ಚೆಯನ್ನೆಲ್ಲ ಹೇಳುವುದು ಸಾಧ್ಯವಿಲ್ಲದ ಕಾರಣ ಅದರ ಮುಖ್ಯ ಸಾರಾಂಶವನ್ನಷ್ಟೇ ತಿಳಿಸುವೆ. ಧಾರಣಾತ್ ಧರ್ಮ, ಇದು ಧರ್ಮದ ಮುಖ್ಯ ಲಕ್ಷಣ. ಜನರನ್ನು ಏಳಿಗೆಗೊಳಿಸಿ ಸಂಪನ್ನತೆಗೆ ಒಯ್ಯುವುದೇ ಧರ್ಮ. ಒಂದು ವಿಶಿಷ್ಟ ಕಾಲದೇಶಗಳಲ್ಲಾದರೆ ಸಮಾಜವನ್ನು ಒಗ್ಗೂಡಿಸಿಟ್ಟು ಸುಖ ಸಮೃದ್ಧಿ ನೀಡಬಲ್ಲುದೇ ಆಯಾ ದೇಶದ ಆಯಾ ಕಾಲದ ಸಮಾಜ ಧರ್ಮ ಎನಿಸುತ್ತದೆ. ಆದ್ದರಿಂದ ಧರ್ಮಕ್ಕೆ 2 ಮುಖಗಳು. ಒಂದು ಸದಾಕಾಲದ್ದು, ಇನ್ನೊಂದು ಆಪತ್ಕಾಲದ್ದು. ಇದನ್ನು ಎಲ್ಲ ಸ್ಮೃತಿಗಳೂ ಒಪ್ಪುತ್ತವೆ. ಕಾಲದಿಂದ ಕಾಲಕ್ಕೆ ಪರಿಸ್ಥಿತಿ ಬದಲಾದಂತೆ ಅದರ ಅವಶ್ಯಕತೆಗಳೂ ಬದಲಾಗುತ್ತವೆ. ಆದ್ದರಿಂದ ಒಮ್ಮೆ ಮಾರಕವೆನಿಸುವ ಕಾರ್ಯವೇ ಇನ್ನೊಮ್ಮೆ ತಾರಕ ಎನಿಸುತ್ತವೆ. ಆದ್ದರಿಂದ ಧರ್ಮದ 2 ಮುಖಗಳನ್ನು ಪರಿಶೀಲಿಸಿದಾಗ ಸಮಗ್ರ ಸಮಾಜದ ಒಳಿತಿಗೆ ಯಾವುದು ಹಿತವೋ ಅದೇ ಧರ್ಮವೆಂಬುದು ನಿಶ್ಚಿತ. ಈಗ ನಮ್ಮ ಸಮಾಜಕ್ಕೆ ಹಿತವಾಗುವುದು ಶುದ್ಧೀಕರಣದಿಂದಲೋ ಬಹಿಷ್ಕಾರದಿಂದಲೋ? ಶುದ್ಧೀಕರಣದಿಂದ ಸಮಾಜಕ್ಕೆ ಹಿತವೂ ಶ್ರೇಯಸ್ಸೂ ಆಗುವಂತಿದ್ದರೆ ಅದು ಧರ್ಮಕ್ಕೆ ಅನುಗುಣವಾಗಿಯೇ ಇದೆ. ವಿಚಾರವಂತ ಜನರಿರುವ ಯಾವುದೇ ಸಮಾಜವಾಗಲಿ ಒಂದಲ್ಲ ಒಂದು ಗುರಿ ಮುಂದಿಟ್ಟುಕೊಂಡು ಅದನ್ನು ಸಾಧಿಸುವ ಸಲುವಾಗಿಯೇ ತನ್ನ ಜೀವನ ರಚನೆ ಮಾಡಿಕೊಳ್ಳುತ್ತದೆ. ಅದಕ್ಕೆ ತಕ್ಕಂತೆ ನಿಯಮ ಉಪನಿಯಮಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ. ಆ ಸಮಾಜದ ಸದಸ್ಯರೆಲ್ಲರೂ ಆ ನಿಯಮಗಳನ್ನು ವ್ಯಕ್ತಿಶಃ ಪರಿಪಾಲಿಸುತ್ತಾರೆ. ಒಂದು ವೇಳೆ ಯಾರಾದರೊಬ್ಬರಿಗೆ ತಮ್ಮ ಸಮಾಜದ ಜೀವನೋದ್ದೇಶದಲ್ಲಿ ಕೊರತೆ ಇದೆ, ಅಥವಾ ಅದು ಮನಸ್ಸಿಗೆ ಹಿಡಿಸುವುದಿಲ್ಲ, ಅಥವಾ ಆ ಉದ್ದೇಶದ ಸಾಧನೆಗೆ ಸಮಾಜವು ಮಾಡಿಕೊಂಡ ನಿಯಮಗಳನ್ನು ಅನುಸರಿಸಿರುವುದು ಸರಿಯಲ್ಲ ಅನ್ನಿಸಿ ಅಥವಾ ಸಹಮತ ಇಲ್ಲದೆ ಆ ವ್ಯಕ್ತಿ ಸಮಾಜದಿಂದ ಬೇರೆಯಾಗಲು ಬಯಸಿದರೆ ಆಗ ಸಮಾಜಕ್ಕೆ ಉಳಿಯುವುದು 2 ದಾರಿ. ಮೊದಲನೆಯದೆಂದರೆ ಆ ವ್ಯಕ್ತಿಗೆ ದೇಹದಂಡದ ಶಿಕ್ಷೆ ವಿಧಿಸಿಯಾದರೂ ಅವನು ಸಮಾಜದ ಕಟ್ಟುಪಾಡುಗಳನ್ನು ಮುರಿಯದಂತೆ, ಅಂದರೆ ಸಮಾಜ ಬಿಟ್ಟು ಹೋಗದಂತೆ ನೋಡಿಕೊಳ್ಳುವುದು. 2ನೆಯ ದಾರಿ ಅಂಥ ವ್ಯಕ್ತಿಯನ್ನು ಸಮಾಜವು ತಾನಾಗಿಯೇ ಬೇರೆ ಮಾಡಿಬಿಡುವುದು. ಅಂದರೆ ಅವನನ್ನು ಹೊರಗಿನವನೆಂದು ತಿಳಿದು ಕಟ್ಟುಪಾಡುಗಳಿಂದ ಬಿಡುಗಡೆ ಮಾಡಿಬಿಡುವುದು. ಇವುಗಳಲ್ಲಿ ಮೊದಲನೆಯದು ದಾನವೀ ಮಾರ್ಗ, 2ನೆಯದು ದೈವೀ ಮಾರ್ಗ. ಕಾಲಕ್ರಮೇಣ ಈ ದೈವೀ ಮಾರ್ಗಕ್ಕೆ ಬಹಿಷ್ಕಾರ ಎಂಬ ಹೆಸರು ಬಳಕೆಗೆ ಬಂತು. ಈ ಮಾರ್ಗ ಅನುಸರಿಸುವುದಾದರೂ ಬಿಕ್ಕಟ್ಟಿನ ಪ್ರಸಂಗಗಳಲ್ಲಿ. ಅದರಿಂದ ಸಮಾಜಕ್ಕೆ ಹಿತವಾದೀತೋ ಅಹಿತವಾದೀತೋ ಎಂಬುದನ್ನು ವಿವೇಚಿಸಿ ಸಮಾಜಕ್ಕೆ ಹಿತವಾಗುವಂತೆಯೇ ನಡೆದುಕೊಳ್ಳಬೇಕು. ಅದೇ ಧರ್ಮವಿಹಿತ ದಾರಿ. ಏಕೆಂದರೆ ಸತ್ಯಾನ್ವೇಷಣೆಗಾಗಿ ವ್ಯಕ್ತಿಯು ಆತ್ಮವಿಕಾಸ ಹೊಂದಲು ಹಾಗೂ ವ್ಯಷ್ಟಿ ಮತ್ತು ಸಮಷ್ಟಿಯ ಸ್ವಂತಿಕೆಯನ್ನು ಉಳಿಸಿಡುವ ಸಲುವಾಗಿ ವ್ಯಕ್ತಿಯನ್ನು ಒತ್ತಾಯದಿಂದ ಸಮಾಜದಲ್ಲೇ ಕಟ್ಟಿಡುವುದಕ್ಕಿಂತ ಹೊರಗೆ ಹೋಗುವ ಸ್ವಾತಂತ್ರ್ಯ ಕೊಟ್ಟು ಬಹಿಷ್ಕೃತನೆಂದು ಭಾವಿಸುವುದೇ ಹಿತಕರ. ಹೀಗೆ ಸಾಮಾಜಿಕ ಧರ್ಮದ ಮೂಲತತ್ವ ಮತ್ತು ಬಹಿಷ್ಕಾರದ ನಿಜವಾದ ಅರ್ಥ ತಿಳಿದುಕೊಂಡು ನಾವು ಸದ್ಯದ ಪ್ರಶ್ನೆಯನ್ನು ಪರಿಶೀಲಿಸಿದರೆ
ಶುದ್ಧೀಕರಣವು ಸರಿಯೇ ಅಥವಾ ತಪ್ಪೇ ಎಂಬ ಸಮಸ್ಯೆಗೆ ಅವಕಾಶವೇ ಇಲ್ಲ. ಏಕೆಂದರೆ ದುಷ್ಟ ಶತ್ರು ಸೈನಿಕರು ಬಲಾತ್ಕಾರದಿಂದ ಹಿಡಿದುಕೊಂಡು ಹೋದವರನ್ನು ಬಹಿಷ್ಕರಿಸುವ ಅಧಿಕಾರ ಯಾರಿಗೂ ಇಲ್ಲ. ಅವರು ಸಮಾಜದ ಉದ್ದೇಶವನ್ನಾಗಲಿ ಕಟ್ಟಳೆಗಳನ್ನಾಗಲಿ ತಾವಾಗಿಯೇ ಮುರಿದಿಲ್ಲ. ಅಷ್ಟು ಮಾತ್ರವಲ್ಲ, ಯಾರಿಗೆ ತಮ್ಮ ಧರ್ಮ ಬಿಟ್ಟು ಬಿಡುವ ಬಯಕೆ ಕನಸು ಮನಸ್ಸಿನಲ್ಲಿಯೂ ಇರಲಿಲ್ಲವೋ ಅವರಿಗೆ ತಮ್ಮ ಧರ್ಮ ಬಾಂಧವರೊಡನೆ ವಾಸಿಸುವ ಹಕ್ಕನ್ನು ಧರ್ಮವೇ ಕೊಟ್ಟಿದೆ. ಹಿಂದೂ ಧರ್ಮವನ್ನು ಪಾಲಿಸುವ ಅವರ ಹಕ್ಕನ್ನು ಅವರಿಂದ ಯಾರೂ ಕಸಿದುಕೊಳ್ಳಲಾರರು. ನಿಮಗೆ ನಿಮ್ಮ ಮನೆ ಹೇಗೆ ಪೂರ್ವಾರ್ಜಿತ ಆಸ್ತಿಯೋ, ಹಿಂದೂ ಧರ್ಮ ಸಹ ಅವರ ಪೂರ್ವಾರ್ಜಿತ ಸ್ವತ್ತು, ಅವರ ಮನೆ. ಆದ್ದರಿಂದ ಈ ಮನೆಯ ಬಾಗಿಲು ಮುಚ್ಚಲು ನೀವು ಯಾರು? ಇದು ಕೇವಲ ಅಧಿಕ ಪ್ರಸಂಗ ಮಾತ್ರ. ದಾರಿಗನನ್ನು ಕಳ್ಳನು ಲೂಟಿ ಮಾಡಿ ದೂರದ ಕಗ್ಗಾಡಿನಲ್ಲಿ ದೂಡಿದಾಗ ಅದೃಷ್ಟದಿಂದ ಅವನ ಜೀವ ಉಳಿದು ಹೇಗೋ ತನ್ನ ಮನೆ ಹುಡುಕಿಕೊಂಡು ವಾಪಸ್ಸು ಬಂದರೆ ಅವನ ತಾಯಿ ಅವನನ್ನು ಅಕ್ಕರೆಯಿಂದ ಬರಮಾಡಿಕೊಳ್ಳುವಳೋ ಅಥವಾ ಹೊರಕ್ಕೆ ತಳ್ಳಿಬಿಡುವಳೋ? ಹಾಗೆ ದೂರ ತಳ್ಳುವ ತಾಯಿ ಬಹುಶಃ ಪ್ರಾಣಿಗಳಲ್ಲಾಗಲಿ ಅಥವಾ ರಾಕ್ಷಸರಲ್ಲಿಯೇ ಆಗಲಿ ಇರಲಾರಳು. ಆದರೆ ಬಂಧುಗಳೇ, ನಿಮ್ಮ ರೂಪದಲ್ಲಿ ಇಲ್ಲಿ ಕುಳಿತಿರುವ ಈ ಸಮಾಜ ಮಾತೆ ಪಾಪದ ಲವಲೇಶವೂ ಇಲ್ಲದವರ ಮೇಲೆ ಅಲ್ಲಸಲ್ಲದ ತಪ್ಪು ಹೊರಿಸಿ ಯಾರನ್ನು ಬಹಿಷ್ಕೃತರೆಂದು ಒಪ್ಪಲು ಸಹ ಸಾಧ್ಯವಿಲ್ಲವೋ ಅಂತಹ ತನ್ನ ಮಕ್ಕಳನ್ನು ಶಾಸ್ತ್ರಾಧಾರದ ಹೆಸರಿನಲ್ಲಿ ಧಿಕ್ಕರಿಸಿ ಹೃದಯದ್ವಾರ ಮುಚ್ಚಿ ಕುಳಿತಿದ್ದಾಳೆ. ಹೇ ಸಮಾಜ ಮಾತೆ, ಇತ್ತ ನೀನು ನಿನ್ನ ಎದೆಯ ಬಾಗಿಲನ್ನು ಮುಚ್ಚಿ ಕುಳಿತಿದ್ದಿ, ಅತ್ತ ಅನಿವಾರ್ಯ ಅಗಲಿಕೆಯಿಂದ ಮನನೊಂದ ನಿನ್ನ ಮಕ್ಕಳು ಬಿರುಗಾಳಿಯಿಂದ ಚದುರಿ ಹೋದ ಮೋಡದ ತುಣುಕುಗಳಂತೆ ಅಪನಿಂದೆ ತಿರಸ್ಕಾರಗಳ ಕಗ್ಗತ್ತಲಿನಲ್ಲಿ ಸಿಲುಕಿ ತಬ್ಬಲಿಗಳಂತೆ ಜಗತ್ತಿನ ಪೇಟೆಯಲ್ಲಿ ಅಲದಾಡುತ್ತಿದ್ದಾರೆ. ಹಾಯ್, ಆ ಬಡಪಾಯಿಗಳಿಗೆ ಭಿಕ್ಷೆ ಬೇಡಲು ಸಹ ಶತ್ರುಗಳ ಬಾಗಿಲು ಬಿಟ್ಟು ಬೇರೆ ಗತಿಯಿಲ್ಲ. ಇಲ್ಲಿ ತಮ್ಮ ಸ್ವಂತ ತಮ್ಮ ತಂಗಿಯರ ಧಿಕ್ಕಾರ, ಅಲ್ಲಿ ತಮ್ಮ ತಂಗಿಯರಾಗ ಬಯಸುವವರ ವಿಷಪೂರಿತ ವ್ಯವಹಾರ. ಎಂಥ ದುರವಸ್ಥೆ! ನಮ್ಮ ಬಂಧುಗಳು ಮತಾಂತರ ಹೊಂದುವುದಾದರೂ ಹೇಗೆ? ಯಾರಾದರೊಬ್ಬ ವಿಧರ್ಮೀಯ ರಾತ್ರಿಯ ಕತ್ತಲಲ್ಲಿ ಕಳ್ಳತನದಿಂದ ಬಂದು ಒಂದು ಚೂರು ಮಾಂಸವನ್ನೋ ಬ್ರೆಡ್ಡನ್ನೋ ಅಥವಾ ಒಂದು ಹನಿ ಮದ್ಯವನ್ನೋ ಬಾವಿಗೆ ಹಾಕುತ್ತಾನೆ. ಬೆಳಗಾಗುತ್ತಲೇ ಹಳ್ಳಿಯ ನೂರಾರು ಹೆಂಗಸರು ಬಾವಿಯ ಬಳಿ ಬರುತ್ತಾರೆ. ಸ್ವಚ್ಛ ಬಿಂದಿಗೆಗಳಲ್ಲಿ ಗಡಿಗೆಗಳಲ್ಲಿ ನೀರು ತುಂಬಿಕೊಂಡು ಮನೆಗೆ ಹೋಗುತ್ತಾರೆ. ಅದರಿಂದಲೇ ಸ್ನಾನ, ಪೂಜೆ, ಅಡಿಗೆ ಮಾಡುತ್ತಾರೆ. ಎಂದಿನಂತೆ ನಿಸ್ಸಂಕೋಚವಾಗಿ ಎಲ್ಲದಕ್ಕೂ ಅದನ್ನೇ ಬಳಸುತ್ತಾರೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಎಲ್ಲೆಲ್ಲೂ ಪುಕಾರು ಏಳುತ್ತದೆ. ಅರರೆ, ನೀರೆಲ್ಲ ಕೆಟ್ಟು ಹೋಯಿತು, ಬಾವಿ ಭ್ರಷ್ಟವಾಯಿತು, ಅದರಲ್ಲಿ ಬ್ರೆಡ್ಡಿನ ತುಂಡು ಸಿಕ್ಕಿತು, ಇತ್ಯಾದಿ ಇತ್ಯಾದಿ. ಇತ್ತ ಆ ವಿಧರ್ಮೀಯ ನಿರ್ಭಯವಾಗಿ ಹಳ್ಳಿಗೆ ಬರುತ್ತಾನೆ. ಅದನ್ನು ನಾನೇ ಹಾಕಿದ್ದು ಎಂದು ನಗುತ್ತಾ ಹೇಳುತ್ತಾನೆ. ತಿಳಿದೋ ತಿಳಿಯದೆಯೋ ಆ ನೀರನ್ನು ಕುಡಿದ ಹೆಂಗಸರು, ಗಂಡಸರು, ಮುದುಕರು, ಮಕ್ಕಳು ಎಲ್ಲರನ್ನೂ ಜಾತಿ ಕೆಟ್ಟವರು ಎನ್ನುತ್ತಾನೆ. ಅಂಥ ಸಮಯದಲ್ಲಿ ನೀರು ಕುಡಿಯುವವರು ಯಾರು, ಕುಡಿಯದಿದ್ದವರು ಯಾರು ಎಂದು ನಿರ್ಧರಿಸುವುದು ಹೇಗೆ? ಆದ್ದರಿಂದ ಇಡೀ ಗ್ರಾಮವೇ ನೀರು ಬಳಸಿದೆ ಎನ್ನಲಾಗುತ್ತದೆ. ಕೂಡಲೇ ಶಾಸ್ತ್ರಾರ್ಥ ಓದುತ್ತಾರೆ. ಜನಪದ ಹಿತಾಯ ಗ್ರಾಮಂ ತ್ಯಜೇತ್. ಇಡೀ ಗ್ರಾಮವೇ ಭ್ರಷ್ಟವಾಯಿತೆಂದು ದೂರ ಮಾಡಲಾಗುತ್ತದೆ. ಅಲ್ಲಿನ ಬಡಪಾಯಿಗಳೆಲ್ಲರೂ, ಆ ನೂರಾರು ನಗುಮುಖದ ಕನ್ಯೆಯರು, ಲಕ್ಷ್ಮೀ ಸ್ವರೂಪರಾದ ಸುಮಂಗಲಿಯರು, ಅವರ ನೆಂಟರಿಷ್ಟರು, ಮುಗ್ಧ ಹಸುಳೆ ಮಕ್ಕಳು, ಬಾಳಿಡೀ ನೇಮ ನಿಷ್ಠೆಗಳಿಂದ ಕಳೆದ ವೃದ್ಧ ತಾತಂದಿರು ಸಮಸ್ತರೂ ಬಹಿಷ್ಕೃತರಾಗಿ ಹೋಗುತ್ತಾರೆ. ನಾಟಕದಲ್ಲೂ ಯಾವುದು ನಾಚಿಕೆಗೇಡಿನ ಪ್ರಸಂಗ ಎನಿಸೀತೋ, ಎಂಥ ಮೂರ್ಖ ಕ್ರಮವನ್ನು ನಾವು ಧಾರ್ಮಿಕ ವಿಧಿ ಅಂದುಕೊಂಡಿದ್ದೇವೆ. ಬಹುಶಃ ಜಗತ್ತಿನಲ್ಲಿ ಇನ್ನೆಲ್ಲೂ ಇನ್ನಾವ ಸಮಾಜಕ್ಕೂ ಇಷ್ಟೊಂದು ಬುದ್ಧಿ ಕೆಟ್ಟಿದ್ದಿಲ್ಲ. ಜನಪದ ಹಿತಾಯ ಎಂದು ಹೇಳಿ
ನಾವು ನಮ್ಮ ಬಂಧುಗಳನ್ನು ದೂರೀಕರಿಸುತ್ತೇವೆ. ಆದರೆ ಅದರಿಂದ ಜನಪದಕ್ಕೆ ಆಗುವುದು ಘೋರ ಅಹಿತವೇ. ಅವರನ್ನು ಪತಿತರೆಂದು ಹೀಯಾಳಿಸಿ ದುಃಖ ಸಾಗರದಲ್ಲಿ ಎಷ್ಟೆಷ್ಟು ಆಳಕ್ಕೆ ಮುಳುಗಿಸುವಿರೋ ಅಷ್ಟಷ್ಟೇ ಆಳಕ್ಕೆ ಅವರ ಭಾರದಿಂದ ನೀವೂ ಮುಳುಗಿ ಹೋಗುತ್ತೀರಿ. ಏಕೆಂದರೆ ನಾನಾ ಕಾರಣಗಳಿಂದಾಗಿ ನಿಮ್ಮಿಬ್ಬರ ಅದೃಷ್ಟದ ಕೊಕ್ಕೆ ಪರಸ್ಪರ ಬಲವಾಗಿ ಸಿಕ್ಕಿಕೊಂಡಿದೆ. ನೀವು ಯಾರನ್ನು ಜಾತಿಗೆಟ್ಟವರು ಎಂದು ತಿಳಿಯುತ್ತೀರೋ ಆ ನಿರಪರಾಧಿ ಬಂಧುಗಳ ಈ ಪೀಳಿಗೆ ನಿಮ್ಮ ಹತ್ತಿರ ಬರಲು ಹಂಬಲಿಸುತ್ತಾ ನಿಮ್ಮ ಮನೆ ಬಾಗಿಲುಗಳ ಕಡೆ ನೋಡುತ್ತಾ ಸತ್ತಾಗ ನಿಮ್ಮ ಸಮಾಧಿಯೂ ಪರೋಕ್ಷವಾಗಿ ಸಿದ್ಧವಾಗುತ್ತಿರುತ್ತದೆ. ಕಾರಣ ಪ್ರತಿಯೊಬ್ಬ ಬಹಿಷ್ಕೃತನ ಮಕ್ಕಳೂ ಮ್ಲೇಚ್ಛರ ಮನೆಯಲ್ಲಿ ಆಶ್ರಯ ಪಡೆಯುತ್ತಾರೆ, ಬೆಳೆದು ದೊಡ್ಡವರಾಗುತ್ತಾರೆ. ಆ ಯವನರೇ ತಂದೆ ತಾತಂದಿರೆಂಬ, ಅವರ ಧರ್ಮವೇ ತಮ್ಮ ಧರ್ಮವೆಂಬ, ಅವರ ಶತ್ರುಗಳೇ ತಮ್ಮ ಶತ್ರುಗಳೆಂಬ ಭಾವನೆ ಅವರಲ್ಲಿ ಬಲವಾಗಿ ಬೇರೂರುತ್ತದೆ. ಅವರು ತಮ್ಮನ್ನು ಅಹಿಂದುಗಳು ಎಂದುಕೊಳ್ಳುತ್ತಾರೆ. ಹಿಂದೂಗಳನ್ನು ನಿರ್ನಾಮ ಮಾಡಬೇಕೆಂಬ ಉಗ್ರ ವೈರ ಅವರಲ್ಲಿ ಬೆಳೆಯುತ್ತದೆ. ಪೀಳಿಗೆಗಳು ಕಳೆದಂತೆಲ್ಲ ಅವರ ವೈರ ಹೆಚ್ಚುತ್ತಾ ಹೋಗುತ್ತದೆ. ತಮ್ಮ ಮೂಲ ಗೃಹಕ್ಕೆ ವಾಪಸ್ಸು ಬರಲು ಉತ್ಸುಕರಾಗಿದ್ದರೂ ಅವರನ್ನು ಪತಿತರೆಂದು ಕರೆದು ಅಹಂಕಾರದಿಂದ ದೂರ ತಳ್ಳಿದರೆ ಅವರಲ್ಲಿ ಒಬ್ಬೊಬ್ಬರಿಂದಲೂ 10 ದುಷ್ಟ ಸಂತಾನ ಹುಟ್ಟಿ ಅವರು ಮ್ಲೇಚ್ಛರನ್ನು ಬಲಪಡಿಸಿ ಹಿಂದೂಗಳ ರಕ್ತ ಶೋಷಣೆ ಮಾಡುವುದಂತೂ ನಿಶ್ಚಿತ. ಸ್ವಂತ ಮಕ್ಕಳನ್ನೇ ಬಲಿಕೊಟ್ಟು ಹುಲಿ ಸಾಕಿದಂತಾಗಲಿಲ್ಲವೇ ಇದು? ಹಾಗೆ ಮಾಡುವ ತಾಯಿಯನ್ನೇ ಆ ಹುಲಿ ಎಂದಾದರೊಂದು ದಿನ ಕಿತ್ತು ತಿಂದು ಹಾಕುವುದು ನಿಶ್ಚಿತ. ಆಗ ಆ ತಾಯಿಗೆ ತಕ್ಕ ಶಾಸ್ತಿ ಆಯಿತೆಂದು ಹೊರಗಿನ ಜನ ಹೇಳುವುದಿಲ್ಲವೇ? ಈ ಜಗತ್ತಿನಲ್ಲಿ ಬಹಿಷ್ಕೃತರಾದವರನ್ನು ಎಂದೆಂದಿಗೂ ಹಾಗೆಯೇ ಇಡುವ ಸಮಾಜಗಳು 3: ಹಿಂದೂ, ಯಹೂದಿ ಮತ್ತು ಪಾರಸಿ. ವಿಶೇಷವಾಗಿ ಈ 3ರ ಸಮಾಜ ಶರೀರದಿಂದಲೇ ಮಾಂಸದ ತುಂಡುಗಳನ್ನು ಕತ್ತರಿಸಿ ತಿಂದು ಇಸ್ಲಾಂ ಬಲಗೊಳ್ಳಲು ಸಾಧ್ಯವಾಯಿತು. ಆದರೆ ಈಸಾಯಿಗಳು ಇದ್ದಲ್ಲಿ ಇಸ್ಲಾಂ ಬೆಳೆಯಲಿಲ್ಲ. ಏಕೆಂದರೆ ಕೆಲವೊಮ್ಮೆ ಮುಸಲ್ಮಾನರ ಪ್ರಾಬಲ್ಯ ಇದ್ದಾಗ ಅವರು ಈಸಾಯಿಗಳನ್ನು ಮತಾಂತರಿಸಿದ್ದರೂ ಸಹ ಪುನಃ ಈಸಾಯಿಗಳ ಬಲ ಹೆಚ್ಚುತ್ತಲೇ ಅವರು ಇಸ್ಲಾಮಿಗೆ ಹೋಗಿದ್ದ ತಮ್ಮ ಸೋದರರನ್ನಷ್ಟೇ ಅಲ್ಲದೆ ಮೂಲ ಮುಸಲ್ಮಾನರನ್ನು ಸಹ ತಮ್ಮ ಸಾಮರ್ಥ್ಯದಿಂದ ತಮ್ಮ ಧರ್ಮಕ್ಕೆ ಎಳೆದುಕೊಂಡಿದ್ದಾರೆ. ಸ್ಪೇನ್, ಪೋರ್ಚುಗಲ್ ಮುಂತಾದ ದೇಶಗಳು ಹಿಂದೊಮ್ಮೆ ಪೂರ್ತಿಯಾಗಿ ಇಸ್ಲಾಂಮಯವಾಗಿದ್ದವು. ಆದರೆ ಇಂದು ಅಲ್ಲಿ ಮುಸಲ್ಮಾನರು ಬೆರಳೆಣಿಕೆಯಷ್ಟೂ ಸಿಕ್ಕುವುದಿಲ್ಲ. ಈಸಾಯಿಗಳು ವಿಜಯಿಗಳಾಗುತ್ತಲೇ ಒಂದು ದಿನ ನಿಶ್ಚಯಿಸಿ ಲಕ್ಷಾಂತರ ಮುಸಲ್ಮಾನರನ್ನು ತಮ್ಮವರನ್ನಾಗಿ ಮಾಡಿಕೊಂಡರು. ಒಪ್ಪದಿದ್ದವರನ್ನು ಕೊಲ್ಲಲಾಯಿತು, ಇಲ್ಲವೇ ದೇಶದಿಂದ ಹೊರದಬ್ಬಲಾಯಿತು. ಹಿಂದೂ ಬಾಂಧವರೇ, ಹೀಗೆ ಬಲಾತ್ಕಾರದ ಪೈಪೋಟಿ ನಡೆಸುವ ಈ 2 ದೈತ್ಯರ ಗದೆಗಳು ಇಂದು ಒಮ್ಮೆಗೇ ನಮ್ಮ ಮೇಲೆ ಬೀಳುತ್ತಿರುವುದು ನಿಮಗೆ ಕಾಣುತ್ತಿಲ್ಲವೇ? ಇಂಥ ಘೋರ ವಿಪತ್ತಿನಲ್ಲಿ ಸತ್ಯಯುಗದ ಶಾಂತಿ ಪಾಠ ನಿಜಕ್ಕೂ ಆತ್ಮಘಾತಕ. ಇದಾದರೋ ಕೆಟ್ಟ ಕಲಿಗಾಲ. ಅತ್ಯಂತ ಕ್ರೂರ ಆಪತ್ತು ನಮ್ಮ ಮೇಲೆ ಎರಗುತ್ತಿದೆ. ಆದ್ದರಿಂದ ಕಲಿಯುಗಕ್ಕೆ ತಕ್ಕಂತೆ ಆಪದ್ಧರ್ಮವನ್ನು ಪಾಲಿಸುವುದರ ಮೂಲಕವೇ ಆಪತ್ತನ್ನು ಎದುರಿಸಬೇಕು. ಶತ್ರುಗಳು ಬಲಾತ್ಕಾರದಿಂದ ನಮ್ಮ ಧರ್ಮ ಕೆಡಿಸುತ್ತಾರೆ ಎನ್ನುತ್ತೇವೆ. ಆದರೆ ನಿಜಕ್ಕೂ ಕೇವಲ ಬಲಾತ್ಕಾರದಿಂದ ಯಾರೂ ಪೂರ್ತಿ ಭ್ರಷ್ಟರಾಗುವುದಿಲ್ಲ. ಅದರ ಬದಲಾಗಿ ನಮ್ಮ ಬಹಿಷ್ಕಾರದಿಂದ ಆ ಬಡಪಾಯಿಗಳು ಪೂರ್ತಿ ಭ್ರಷ್ಟರಾಗಿ ಹೋಗುತ್ತಾರೆ. ಏಕೆಂದರೆ ಬಲಾತ್ಕಾರದಿಂದ ಅವರ ದೇಹ ಮಾತ್ರವೇ ಶತ್ರುಗಳ ಅಧೀನವಾಗಿರುತ್ತದೆ. ಆದರೆ ಬಹಿಷ್ಕಾರದಿಂದ ಅವರ ಮನಸ್ಸೂ ಅನಾಯಾಸವಾಗಿ ಶತ್ರುಗಳ ಕಡೆಗೇ ತಿರುಗುತ್ತದೆ. ಆದ್ದರಿಂದ ನಿಜಕ್ಕೂ ಪ್ರತ್ಯಕ್ಷ ಶತ್ರುಗಳಿಗಿಂತಲೂ ಹೆಚ್ಚಾಗಿ ನಮಗೆ ನಾವೇ ಶತ್ರುಗಳಾಗಿದ್ದೇವೆ. ಮುಸಲ್ಮಾನರು ಈ ದೇಶಕ್ಕೆ ಬಂದಾಗ ಎಷ್ಟಿದ್ದರು ಮತ್ತು ಈಗ ಎಷ್ಟಾಗಿದ್ದಾರೆ ನೋಡಿ. ಬಂದವರು ಕೆಲವೇ ಮಂದಿ. ಅವರು ಮೊದಲ ಬಾರಿ ತಮ್ಮ ವಶಕ್ಕೆ ತೆಗೆದುಕೊಂಡವರನ್ನು ಪಾತಾಳಕ್ಕೆ ಕಳಿಸಿಬಿಡಲಿಲ್ಲ, ಇಲ್ಲಿಯೇ ವಾಸಿಸಲು ಬಿಟ್ಟಿದ್ದರು. ಆ ಪೈಕಿ ಸಹಸ್ರಾರು ಜನರು ಗುಟ್ಟಾಗಿ ಹಿಂದೂ ಧರ್ಮವನ್ನೇ ಅನುಸರಿಸುತ್ತಿದ್ದರು.
ಅದರ ಲಾಭ ಪಡೆದು ಅವರನ್ನು ಪುನಃ ಹಿಂದೂಗಳನ್ನಾಗಿ ಮಾಡಿಕೊಂಡಿದ್ದರೆ ಇಂದು ಕತ್ತಿ ಹಿಡಿದು ನಿಮ್ಮ ಕುತ್ತಿಗೆ ಕಡಿಯಲು ನಿಂತಿರುವ ಕೋಟಿಗಟ್ಟಲೆ ಮುಸಲ್ಮಾನರ ಸಂಖ್ಯೆ ಕೆಲವು ಲಕ್ಷಗಳಷ್ಟೂ ಇರುತ್ತಿರಲಿಲ್ಲ. ಏಕೆಂದರೆ ಬಲಾತ್ಕಾರವು ಬಲದಿಂದಲೇ ನೆಲೆಗೊಳ್ಳುವುದು. ಶತ್ರುಗಳು ಎಷ್ಟೋ ಸಲ ದುರ್ಬಲರಾಗಿದ್ದರು. ಅಂಥ ಸಮಯದಲ್ಲಿ ಪರಧರ್ಮಕ್ಕೆ ಹೋದ ಹಿಂದೂಗಳು ತಮ್ಮ ಧರ್ಮಕ್ಕೆ ಬರಲಿಲ್ಲಬೇಕೇ? ಆಗ ಅವರು ತಾವಾಗಿಯೇ ಶತ್ರುಗಳ ತಂಡದಲ್ಲಿ ಇದ್ದು ಬಿಟ್ಟರೇನು? ಇಲ್ಲ. ಹಾಗಿದ್ದಲ್ಲಿ ಅವರು ಒಳಗೊಳಗೇ ಹಿಂದೂ ಧರ್ಮ ಆಚರಿಸುತ್ತಿರಲಿಲ್ಲ. ಅವರು ಹಿಂದೂ ಧರ್ಮಕ್ಕೆ ಬಾರದಿರಲು ಕಾರಣವೆಂದರೆ, ಹೇ ಸಮಾಜ ಮಾತೆ, ನೀನು ಹಿಂಸೆಗೊಳಗಾದ ಆ ಮೊದಲ ಪೀಳಿಗೆ ಹಿಂದಿರುಗಬಾರದೆಂದು ಹಠ ಹಿಡಿದೆ, ಬರಗೊಡಲಿಲ್ಲ. ಬಹಿಷ್ಕಾರದ ಶಸ್ತ್ರ ಹಿರಿದು ಅವರನ್ನು ತಡೆ ಹಿಡಿದೆ. ಅಯ್ಯ ಶ್ರೀಮಂತ, ದರೋಡೆಗಾರನು ನಿನ್ನ ಲಕ್ಷಾಂತರ ರೂಪಾಯಿಗಳ ಗಂಟನ್ನು ಬೆದರಿಸಿ ಕಿತ್ತುಕೊಂಡಾಗ ಅವನ ಸ್ಪರ್ಶದಿಂದ ಅದು ಭ್ರಷ್ಟವಾಯಿತೆಂದು ಹೇಳಿ ಪುನಃ ಸಿಕ್ಕಿದಾಗಲೂ ಅದನ್ನು ಮುಟ್ಟದೆ ಪುಣ್ಯ ಕಾರ್ಯ ಮಾಡಿದೆನು ಎಂದುಕೊಂಡರೆ ನಿನ್ನಂಥ ಮೂರ್ಖ ಶಿಖಾಮಣಿ ಇನ್ನುಂಟೆ? ನೀನು ದಿವಾಳಿ ಎದ್ದು ಹೋಗುತ್ತೀಯೆ. ಅನ್ನಕ್ಕಾಗಿ ಬಾಯಿ ಬಿಡಬೇಕಾಗುತ್ತದೆ. ನಿನಗೆ ಆತ್ಮಹತ್ಯೆಯ ಪಾಪ ಅಂಟಿಕೊಳ್ಳುತ್ತದೆ. ಬಂಧುಗಳೇ, ನೀವು ಅಂಥ ಮೂರ್ಖ ಧನಿಕನಂತೆ ಆತ್ಮಘಾತ ಮಾಡಿಕೊಂಡಿಲ್ಲವೇ? ಶತ್ರುಗಳಿಗೆ ಪ್ರತಿನಿತ್ಯ ಒಂದೊಂದು ಹರಿತವಾದ ಕತ್ತಿ ದಾನ ಮಾಡಿ ಎಂದು ತನ್ನ ಸೈನ್ಯಕ್ಕೆ ಆಜ್ಞೆ ಮಾಡುವಂಥ ರಾಜನನ್ನು ಎಲ್ಲಾದರೂ ನೋಡಿದ್ದೀರಾ? ನೋಡದಿದ್ದರೆ ಇಲ್ಲಿ ಬನ್ನಿ. ಆಶ್ಚರ್ಯದ ಆಗರವಾದ ಹಿಂದೂಸ್ಥಾನದಲ್ಲಿ ನೀವು ಅದನ್ನು ನೋಡಬಹುದು. ಮಲಯಾಳದಲ್ಲಿ ಒಬ್ಬ ಹಿಂದೂ ರಾಜನು ಹಿಂದೂಗಳ ಒಂದು ಜಾತಿಯವರಿಗೆ ಪ್ರತಿಯೊಬ್ಬರೂ ಕೊನೆಯ ಪಕ್ಷ ತಮ್ಮ ಒಬ್ಬೊಬ್ಬ ಮಗನನ್ನು ಮುಸಲ್ಮಾನರ ಕೈಗೆ ತಾವಾಗಿಯೇ ಒಪ್ಪಿಸಬೇಕೆಂದು ಆಜ್ಞೆ ಹೊರಡಿಸಿದ. ಏತಕ್ಕೆ? ಅದರಿಂದ ಸಮುದ್ರ ವ್ಯಾಪಾರ ಬೆಳೆಯುವುದೆಂದು. ಎಷ್ಟು ವಿಚಿತ್ರ! ಒಂದು ಕಡೆ ಹಿಂದೂಗಳಾದ ನಾವು ನಮ್ಮ ಧರ್ಮಶಾಸ್ತ್ರದಂತೆ ಸಮುದ್ರಯಾನ ನಿಷಿದ್ಧ ಅನ್ನುತ್ತೇವೆ. ಆದರೆ ವೇಶ್ಯೆಯು ಹಣದಾಸೆಗೆ ತನ್ನ ಶೀಲವನ್ನೇ ಮಾರಿಕೊಳ್ಳುವಂತೆ ಈ ನಮ್ಮ ಧರ್ಮಶಾಸ್ತ್ರ ನಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಮ್ಲೇಚ್ಛರಿಗೆ ಮಾರಲು ಎಳ್ಳಷ್ಟೂ ಹಿಂದೆಗೆಯುವುದಿಲ್ಲ. ಎಂಥ ಮುಠಾಳತನ! ಇಂಥ ಭಯಂಕರ ಕೇಡಿನ ಕುರುಡು ಬುದ್ಧಿಯ ಕಟು ಫಲವನ್ನು ಲೋಕದಲ್ಲಿ ನಾವು ಬಹುಬೇಗ ಅನುಭವಿಸುವುದಂತೂ ನಿಶ್ಚಿತ. ಅದರ ಘೋರ ಪರಿಣಾಮವನ್ನು ನೆನೆಸಿಕೊಂಡೇ ಆ ಆಂತರಿಕ ಭಯದಿಂದ ನನ್ನ ಗಂಟಲು ಒಣಗುತ್ತಿದೆ, ಮೈ ನಡುಗುತ್ತಿದೆ. ಹಿಂದೂಗಳ ರಕ್ತದಿಂದಲೇ ಅತಿ ಕ್ರೂರ ಹಿಂದೂ ಹಗೆಗಳು ಹುಟ್ಟಿಕೊಳ್ಳುತ್ತಾರೆ. ತಮ್ಮ ಗೋತ್ರ, ಜಾತಿ, ತಂದೆ ತಾಯಿ ಯಾರಾಗಿದ್ದರೂ ಎಂಬುದನ್ನೇ ಮರೆತು ಹಿಂದೂ ವಂಶದವರೇ ಆದ ಮೋಪ್ಲಾಗಳು ದೈತ್ಯರಂತೆ ಹಿಂದೂಗಳ ಕೊರಳನ್ನೇ ಕೊಯ್ಯುತ್ತಾರೆ. ಹಿಂದೂ ಧರ್ಮವನ್ನು ತೊಡೆದು ಹಾಕಿ ಇಡೀ ಮಲಯಾಳವನ್ನು ಒಂದೇ ಪಂಥವಾಗಿ ಪರಿವರ್ತಿಸುವ ತಮ್ಮ ಇಚ್ಛೆಗೆ ತಕ್ಕಂತೆ ಪ್ರತಿ ದೇವಾಲಯವನ್ನೂ ಗೋರಕ್ತದಿಂದ ತೊಯಿಸುತ್ತಾರೆ. ಹಿಂದೂ ಬಾಲಕ ಬಾಲಕಿಯರನ್ನು ಭ್ರಷ್ಟಗೊಳಿಸುತ್ತಾರೆ. ಭವಿಷ್ಯದ ಆ ಭೀಷಣ ದೃಶ್ಯ ನನ್ನ ಕಣ್ಣಿಗೆ ಇಂದು ಸ್ಪಷ್ಟವಾಗಿ ಕಾಣುತ್ತಿದೆ. ಆದ್ದರಿಂದ ಬಂಧುಗಳೇ, ಈ ಬಹಿಷ್ಕಾರವು ಶತ್ರುಗಳ ಬಲಾತ್ಕಾರಕ್ಕಿಂತಲೂ ನಮ್ಮ ಸಮಾಜಕ್ಕೆ ಹೆಚ್ಚು ವಿನಾಶಕಾರಿಯಾಗುತ್ತಿದೆ, ಮುಂದೆಯೂ ಆಗುತ್ತದೆ. ಧರ್ಮ ಲಕ್ಷಣಗಳ ಪ್ರಕಾರ ಸಹ ಇಂಥ ಬಹಿಷ್ಕಾರ ಹಿಂದೂ ಸಮಾಜಕ್ಕೆ ಹೊರತಾಗಿದೆ. ಆದ್ದರಿಂದ ಅಸಹಾಯಕರಾಗಿ ಮನಸ್ಸಿಲ್ಲದಿದ್ದರೂ ಪರಧರ್ಮ ಅನುಸರಿಸಬೇಕಾಗಿ ಬಂದಿರುವವರನ್ನು ಬಹಿಷ್ಕರಿಸುವುದು ಸರಿಯಲ್ಲ. ಅವರು ಹಿಂದೂ ಸಮಾಜದಿಂದ ಬೇರೆಯಾಗಿರುವುದು ಸಾಧ್ಯವಿಲ್ಲ. ಶತ್ರುಗಳು ಕುಟಿಲತೆಯಿಂದ ಅವರ ಮೇಲೆ ಅಭಕ್ಷ್ಯ ಭಕ್ಷಣದ ದೋಷ ಹೊರಿಸಿದ್ದಾರೆ ಎಂಬುದು ನಿಜ. ಆದರೆ ಅದನ್ನು ಆಪತ್ಕರ್ಮವೆಂದು ಬಗೆದು ಸಾಂಕೇತಿಕ ಪ್ರಾಯಶ್ಚಿತ್ತ ವಿಧಿಸಿದರೆ ಸಾಕು. ಒಂದು ಬ್ರೆಡ್ಡಿನ ಚೂರಿನಿಂದ ಇಡೀ ಬಾವಿ ಭ್ರಷ್ಟವಾಗುವುದಾದರೆ ಕಪ್ಪೆ ಮೀನುಗಳ ಮಲಮೂತ್ರಗಳಿಂದ ಎಲ್ಲ ತೀರ್ಥಗಳೂ ಭ್ರಷ್ಟವಾಗಿವೆ ಎಂದೇ ಒಪ್ಪಬೇಕಾಗುತ್ತದೆ. ತೀರ್ಥಗಳ ನೀರಿನಲ್ಲಿನ ಸತ್ತ ಇಲಿ ಕಪ್ಪೆಗಳಿಗಿಂತಲೂ ಬ್ರೆಡ್ಡಿನ ಚೂರು ಹೆಚ್ಚು ಕೆಟ್ಟದ್ದೆಂದು ಭಾವಿಸಲಾಗದು. ಹೊಲಸಿನ ಮೇಲೆ ಕುಳಿತ ನೊಣಗಳು
ದೇವರ ನೈವೇದ್ಯದ ಮೇಲೂ ಕೂರುತ್ತವೆ. ಆದರೂ ನಾವು ನೈವೇದ್ಯ ಪವಿತ್ರ ಅನ್ನುತ್ತೇವೆ. ಆದರೆ ಬಲಾತ್ಕಾರಕ್ಕೆ ಒಳಗಾದ ಬಡಪಾಯಿಗಳನ್ನು ಪವಿತ್ರರೆಂದು ಭಾವಿಸಲು ಅಸಹ್ಯಪಡುವುದೇಕೆ? ಆದ್ದರಿಂದ ಅಂತಹವರ ಪುನರಾಗಮನಕ್ಕೆ ಚಾಲತಿಯಲ್ಲಿರುವ ಸರಳ ಪ್ರಾಯಶ್ಚಿತ್ತಗಳೇ ಸಾಕು. ಮೃದುನಾ ವಾ ದಾರುಣೇನ ಕರ್ಮಣ ಆತ್ಮಾನಂ ರಾಷ್ಟ್ರ ವಿಪದ್ಯುದ್ಧರೇದಿತಿ ಆಪದಧರ್ಮೀಯಾ ಸ್ಮೃತಿ ಖಲು ಶಾಸ್ತ್ರಸಮ್ಮತಿ. ಆದರೆ ಮೋಹದಿಂದಲೋ ಅಥವಾ ಮೂರ್ಖತೆಯಿಂದಲೋ ಶತ್ರುಗಳ ಧರ್ಮವೇ ಉತ್ತಮವೆಂದು ಅವರೊಡನೆ ಸೇರಿರುವವರನ್ನು ಬಹಿಷ್ಕರಿಸುವುದೇ ಉಚಿತ. ಆದರೆ ಅದು ಸಹ ಸದಾಕಾಲಕ್ಕೂ ಅಲ್ಲ. ಅವರಿಗೆ ಪಶ್ಚಾತ್ತಾಪ ಆಗುವವರೆಗೆ ಮಾತ್ರ. ಯಾವುದಾದರೊಂದು ಪೀಳಿಗೆಯಲ್ಲಿ ಅವರ ನಾಳಗಳಲ್ಲೂ ಹರಿಯುವ ಹಿಂದೂ ರಕ್ತ ಅವರ ಹೃದಯದ ಬಾಗಿಲನ್ನು ಬಡಿದು ನಡಿ ನಿನ್ನ ತಾಯಿಯ ಮನೆಗೆ ಹೊರಡು ಎಂದು ಹೇಳುವವರೆಗೆ ಮಾತ್ರ. ಪಶ್ಚಾತ್ತಾಪ ವೃದ್ಧಿ ಆದಂತೆಲ್ಲ ಅವರ ಆತ್ಮಶುದ್ಧಿ ಆಗುತ್ತದೆ. ಅವರು ತಮ್ಮ ಸಮಾಜ ಮಾತೆಯ ಬಾಗಿಲಿಗೆ ಬಂದು, ತಾಯಿ, ನಮ್ಮನ್ನು ಪುನಃ ನಿನ್ನ ಮಡಿಲಲ್ಲಿ ಹಾಕಿಕೊ. ದಾರಿ ತಪ್ಪಿ ಹೋಗಿದ್ದ ಈ ನಿನ್ನ ಮಕ್ಕಳಿಗೆ ನಿನ್ನ ಪ್ರೀತಿ ತೋರಿಸು ಎಂದು ಬೇಡಿಕೊಂಡಾಗ ಆಗ ಅವರನ್ನು ಮನೆಯೊಳಕ್ಕೆ ಬರಮಾಡಿಕೊಂಡು ಶುದ್ಧಿಗೊಳಿಸುವುದೇ ಧರ್ಮಕ್ಕೆ ಹಿತ. ಧರ್ಮತತ್ವದ ನಿಯಂತ್ರಣಕ್ಕೆ ಶಾಸ್ತ್ರಗಳಂತೆ ಪರಂಪರೆಯೂ ಪೋಷಕವಾಗಿದೆ. ಹಿಂದೂಸ್ಥಾನ ಪ್ರಬಲವಾಗಿರುವವರೆಗೆ ಅದರ ಕಡೆಗೆ ಕೆಟ್ಟ ದೃಷ್ಟಿ ಬೀರುವ ಯಾವ ಹಗೆಯೂ ಜಗತ್ತಿನಲ್ಲಿ ಇರಲಿಲ್ಲ. ಆಗ ಈ ಬಗೆಯ ಸಮಸ್ಯೆಗಳಿಗೆ ಶಾಸ್ತ್ರಗಳನ್ನಾಗಲಿ ಸದಾಚಾರ ಪರಂಪರೆಯನ್ನಾಗಲಿ ಹುಡುಕುವ ಅವಶ್ಯಕತೆ ಇರಲಿಲ್ಲ. ಏಕೆಂದರೆ ಪ್ರಬಲ ಸಮಾಜಕ್ಕೆ ಸಮಸ್ಯೆಯೇ ಹುಟ್ಟದು. ಇದು ಕೇವಲ ದುರ್ಬಲ ಸಮಾಜಕ್ಕೆ ಮಾತ್ರ ಅಂಟುವ ಸಮಸ್ಯೆ. ಭಾರತವೂ ಬಲಹೀನವಾಗಿ ಶಕಹೂಣರಂಥ ಬರ್ಬರ ಶತ್ರುಗಳು ಪ್ರಬಲಿಸಿದಾಗ ಮಾತ್ರ ಮೊದಲ ಬಾರಿಗೆ ಮತಾಂತರಗೊಂಡವರ ಶುದ್ಧಿಯ ಪ್ರಶ್ನೆ ಎದುರಾಯಿತು. ಆಗ ದೇವಲ ಸ್ಮೃತಿಯ ಸಾವಧೀಯತೆ ಶುದ್ಧಿರೀತಿ ಇತ್ಯಾದಿ ವಚನಗಳಂತೆ ಆ ಪತಿತರನ್ನು ಪವಿತ್ರಗೊಳಿಸಲಾಯಿತು. ಇಷ್ಟು ಮಾತ್ರವಲ್ಲ, ಭಾಗವತ ಮತ್ತು ಇತಿಹಾಸದಲ್ಲೂ ಇದಕ್ಕೆ ಸ್ಪಷ್ಟ ನಿದರ್ಶನಗಳಿವೆ. ಭಕ್ತಿಭಾವದಿಂದ ವಿಷ್ಣುವಿಗೆ ಶರಣಾದ ಪುಲಿಂದ ಮತ್ತಿತರ ಮ್ಲೇಚ್ಛರನ್ನು ಸಮಾಜವು ಅರಗಿಸಿಕೊಂಡು ವಿಷ್ಣು ಪೂಜಕರ ಸಾಲಿಗೆ ಸೇರಿಸಿಕೊಂಡಿತು. ಅದು ಯೋಗ್ಯವೂ ಆಗಿತ್ತು. ಏಕೆಂದರೆ ಯಾರಾದರೂ ಬೇರೆ ಸಮಾಜದ ವ್ಯಕ್ತಿಗೆ ಹಿಂದೂ ಧರ್ಮವೇ ಸತ್ಯವಾದುದೆಂದು ಅನ್ನಿಸಿದರೆ ಅವನನ್ನು ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳದಿರುವುದು ಸತ್ಯದ ಅವಹೇಳನೆ ಮಾಡಿದಂತೆ. ನಮ್ಮ ಧರ್ಮದ ದೈವಿ ಸಂಪತ್ತು ಕೇವಲ ನಮ್ಮ ಸಮಾಜದ ಗುತ್ತಿಗೆಯಲ್ಲ. ಅದು ಇರುವುದು ಇಡೀ ಮಾನವ ಜಾತಿಯ ಹಿತಕ್ಕಾಗಿ. ವೈದಿಕ ವಿಧಿಗಳನ್ನು ಆಚರಿಸುವುದು ಮಾತ್ರವಲ್ಲ, ಅವನ್ನು ಪ್ರಚಾರ ಮಾಡುವುದೂ ನಮ್ಮ ಕರ್ತವ್ಯ. ನಮ್ಮ ಧರ್ಮವೆಂದರೆ ಸತ್ಯರಕ್ಷಣೆ ಮಾತ್ರವಲ್ಲ, ಸತ್ಯದಾನವೂ ಹೌದು. ತನ್ನ ಆತ್ಮದ ಹಸಿವನ್ನು ಹಿಂಗಿಸಿಕೊಳ್ಳಲು ಧರ್ಮರೂಪದ ಅನ್ನವನ್ನು ಯಾರೇ ಬಂದು ಬೇಡಲಿ, ಬಾಗಿಲಿಗೆ ಬಂದ ಆ ಶರಣಾಗತನನ್ನು ಅವನು ತೀರಾ ಹೊಸಬನಾಗಲಿ ಅಥವಾ ಹಿಂದಿರುಗಲು ಆಶಿಸುವ ಹಳಬನಾಗಲಿ ನಮ್ಮವನೆಂದೇ ತಿಳಿದು ಈ ದಿವ್ಯ ಸಂಪತ್ತಿನಲ್ಲಿ ಪಾಲು ಕೊಡುವುದು ಯೋಗ್ಯ. ಶ್ರೀ ಶಿವಾಜಿ ಮಹಾರಾಜರು ಶಿಷ್ಯರ ಒಪ್ಪಿಗೆಯಂತೆ ಇದೇ ರೀತಿ ಬಜಾಜಿ ನಿಂಬಾಳ್ಕರರನ್ನು ಹಿಂದುವಾಗಿ ಮಾಡಿದರು. ಅವನನ್ನು ತನ್ನ ಮೊದಲಿನ ಜಾತಿಯವನೆಂದೇ ಗಣಿಸಿ ಅವನ ಮಗನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದರು. ರಜಪೂತರಿಗೆ ತಮ್ಮ ಜಾತಿಯ ಹೆಮ್ಮೆ ಬಹಳ. ಆದರೂ ಅವರು ಇಂದ್ರಕುಮಾರಿಯನ್ನು ಮುಸಲ್ಮಾನರ ಅಂತಃಪುರದಿಂದ ಬಿಡಿಸಿಕೊಂಡು ತಂದು ಪುನಃ ಹಿಂದುವಾಗಿ ಮಾಡಿಕೊಳ್ಳಲಿಲ್ಲವೇ? ಈ ಕಾರ್ಯ ಪೂರೈಸಲು ದೇವರು ನಮಗೆ ಧೈರ್ಯ ನೀಡಲಿ. ಮೊದಲಿಗೆ ಈ ಭಾರ್ಗವ ಕ್ಷೇತ್ರದ ಕಾಡಿನ ನಡುವಿನ ಸರೋವರದ ತೀರದಲ್ಲಿ ನಮ್ಮ ಪೂರ್ವಜರು ಇದೇ ಕೆಲಸವನ್ನು ನಿಜಕ್ಕೂ ಮಹಾಧೈರ್ಯದಿಂದ ಮಾಡಿದ್ದರು. ಪೋರ್ಚುಗೀಸರ ಬಲಾತ್ಕಾರಕ್ಕೆ ಸಿಕ್ಕಿ ಹೋಗಿದ್ದ ಸಹಸ್ರಾರು ಹಿಂದೂಗಳನ್ನು ಆ ನಿರ್ಭೀತ ಬ್ರಾಹ್ಮಣರು
ಶುದ್ಧಿ ಸಂಸ್ಕಾರದ ಮೂಲಕ ಹಿಂದೂ ಸಮಾಜಕ್ಕೆ ಪುನಃ ಸೇರಿಸಿದ್ದರು. ಇಂಥ ಸಾಹಸ ತೋರಿದ ಅನೇಕರಿಗೆ ಶತ್ರುಗಳು ಮರಣದಂಡನೆ ಸಹ ವಿಧಿಸಿದರು. ಆದರೂ ಅವರು ಶುದ್ಧಿ ಕಾರ್ಯ ಬಿಡಲಿಲ್ಲ. ನಮ್ಮ ಪೂರ್ವಜರು ಆ ಕಷ್ಟಕಾಲದಲ್ಲಿ ಸಹ ಗುಟ್ಟಾಗಿ ಮಾಡಿದ ಕಾರ್ಯವನ್ನೇ ಸ್ವರಾಜ್ಯದ ಸೂರ್ಯೋದಯವಾಗಿರುವ ಈಗ ನಾವು ಬಹಿರಂಗವಾಗಿ ಶತ್ರುವಿನ ಎದೆ ಮೆಟ್ಟಿಯೇ ಮಾಡಬೇಕು. ಇದು ನಿಜಕ್ಕೂ ಕಷ್ಟವೇನಲ್ಲ. ಹೊರಗಿನ ಶತ್ರುಗಳನ್ನು ಸದೆಬಡಿಯಲು ನಮಗೆ ಶಕ್ತಿ ಸಾಮರ್ಥ್ಯಗಳನ್ನು ಅನುಗ್ರಹಿಸಿದ ದೇವರೇ ನಮಗೆ ನಮ್ಮ ಮನಸ್ಸಿನ ಕುವಿಚಾರಗಳ ಶತ್ರುವನ್ನು ಅದೇ ರೀತಿ ನಾಶಗೊಳಿಸಲು ಬೇಕಾದ ಬುದ್ಧಿ, ಶಕ್ತಿ, ಧೈರ್ಯಗಳನ್ನು ನೀಡಲಿ. ಇಷ್ಟು ಹೇಳಿ ಆಚಾರ್ಯ ಪುತ್ರ ತನ್ನ ಸ್ಥಾನದಲ್ಲಿ ಕುಳಿತ. ಸರಿ ಸರಿ, ಹಾಗೆಯೇ ಆಗಲಿ ಎಂಬ ಸಮರ್ಥನೆಯ ಘೋಷಣೆಗಳು ಸಹಸ್ರಾರು ಕಂಠಗಳಿಂದ ಹೊರಟವು. ಸುಬೇದಾರನು ಮೇಲೆದ್ದು ನುಡಿದ, ಹಿಂದೂ ಬಾಂಧವರೇ, ಪತಿತರನ್ನು ಹಿಂತೆಗೆದುಕೊಳ್ಳುವುದರ ಕುರಿತು ವಿದ್ವಾಂಸರ ಈ ಶಾಸ್ತ್ರಸಮ್ಮತ ನಿರ್ಣಯವನ್ನೂ ಅದಕ್ಕೆ ನೀವೆಲ್ಲ ತೋರಿದ ಬೆಂಬಲವನ್ನೂ ಕಂಡು ನನ್ನ ಮನಸ್ಸಿಗೆ ಅತ್ಯಂತ ಆನಂದವಾಗಿದೆ. ಇದರಿಂದ ಮ್ಲೇಚ್ಛರ ಮತಾಂತರದ ಖಡ್ಗ ಮೊಂಡಾಗುವುದು ನಿಶ್ಚಿತ. ಇನ್ನು ಮುಂದೆ ನಮ್ಮಿಂದ ಅಗಲಿ ಹೋದವರನ್ನು ಯಜ್ಞದ ಅಗ್ನಿಯೆದುರು ಪುನಃ ಹಿಂದೂ ಧರ್ಮಕ್ಕೆ ಕರೆದುಕೊಳ್ಳೋಣ. ಸನಾತನ ಧರ್ಮ ಕೀ ಜೈ, ಧನ್ಯ ಧನ್ಯ ಹಿಂದೂ ಧರ್ಮ. ಸಭೆ ಒಕ್ಕೊರಳಿನಿಂದ ಗರ್ಜಿಸತೊಡಗಿತು. ಅಲ್ಲಿಗೆ ಅಂದಿನ ಕಾರ್ಯಕ್ರಮ ಮುಗಿದು ಸಭೆ ಚೆದುರಿತು.